ಮೇಡಮ್ ಊಟ ತಗೊಂಬರ್ಲೇನ್ರಿ? ಟೈಮ್ ಎಷ್ಟಾಯ್ತು? 3 ಗಂಟೆ ಆಯ್ತು. ಬ್ಯಾಡ ಬಿಡ್ರಿ, ಇಷ್ಟೊತ್ತಿನ ಮ್ಯಾಗೇನು ಊಟ ಹತ್ರದ. ನಮ್ಮ ಮನೆಗೆ ಹೋಗ್ತೀನಿ. ನೀವು ಶಿವಪ್ಪರೇ, ನೀವು ಹೋಗಿ ಅವ್ರು ಇವ್ರು ಅದಾರಲ್ಲ MLA ತಮ್ಮ, ಅವ್ರ ಹೆಸರು ಏನ ಹೇಳಿದ್ರು ನನಗೆ ಲಕ್ಷ್ಯ ಆಯ್ತು. ಅವ್ರ ಮನೆಗೆ ಅವ್ರನ್ನ ವಾಚ್ ಮಾಡ್ರಿ. ಆಮೇಲೆ ಅವ್ರ ಮನೆಯಾಗ ಯಾರ್ಯಾರು ಅದಾರ ಏನು ಎಲ್ಲ ಅವ್ರಿಗೆ ಗೊತ್ತಾಗ್ಬಾರ್ದಾದ್ರೆ, ಅವ್ರಿಗೆ ಗೊತ್ತಾಗ್ಲಿಲ್ಲಂಗ ಅವ್ರ ಮನೆಯವರು ಅವ್ರು ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ, ಅವ್ರ ಮಕ್ಳು ಎಷ್ಟು, ಅವ್ರ ಮಕ್ಳು ಏನು ಮಾಡ್ತಾರ, ಆಮೇಲೆ ಇವ್ರು ಎಷ್ಟೊತ್ತಿಗೆ ಬರ್ತಾರ, ಎಷ್ಟೊತ್ತಿಗೆ ಹೋಗ್ತಾರ ಎಲ್ಲಾನು ವಾಚ್ ಮಾಡ್ಬೇಕು. ನಾಳೆ ಇಡೀ ದಿನ ನಿಮಗೆ ಟೈಮ್ ಕೊಡ್ತೇನೆ ನಾನು. ಈಗ ಹೋಗ್ರಿ, ಊಟ ಮಾಡ್ಕೇರಿ. ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹತ್ರಿ. ಇದಿಷ್ಟು ಇನ್ಫಾರ್ಮೇಶನ್ ನನಗೆ ಬೇಕು ನಾಳೆ ಸಾಯಂಕಾಲ ಅನ್ನೋದ್ರಾಗ. ಆತ್ರಿ ಮೇಡಮ್, ರಾತ್ರಿ ಎಲ್ಲ ಅಲ್ಲೇ ಇರ್ಬೇಕನ್ರಿ? ಬೇಡ, ರಾತ್ರಿ ಎಲ್ಲ ಇರೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಕೈಲಿ ಎಷ್ಟೊತ್ತಾಗತ್ತೆ ಅಷ್ಟು ತನಕ ವಾಚ್ ಮಾಡ್ರಿ. ಆಮೇಲೆ ಮನೆಗೆ ಹೋಗ್ರಿ. ಆಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಬಂದು ವಾಚ್ ಮಾಡ್ರಿ. ಅಂದ್ರೆ ಒಂದು ಸ್ವಲ್ಪ ಏನು ಅನ್ನೋದು ಗೊತ್ತಾಗತ್ತೆ ಅಂತ ಅಷ್ಟೇ. ನಿಮ್ಮ ಕೈಲಾದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ನಾ ಬೇರೆ ಯಾರನ್ನಾರ ಹಾಕ್ತೇನೆ ಡ್ಯೂಟಿಗೆ. ಇಲ್ಲಿರಿ, ನಾ ಮಾಡ್ತೇನೆ ರೀ ಮೇಡಮ್, ಮಾಡ್ತೇನೆ ಹೋಗ್ಕೊಂತ ತಗೋರಿ ನಾನು. ಸರಿ, ಹಂಗಾರೆ ಹೋಗ್ರಿ ನೀವು. ಒಳಗಡೆ ನೀವು ಒಂದು ಪೂರ ರಿಪೋರ್ಟ್ ತಯಾರು ಮಾಡ್ರಿ. ನಾ ಹೇಳಿದ್ನಲ್ಲ ಈ ಗಾಡಿಯಾಗ ಬರೋ ಮುಂದೆ ಏನೇನೆಲ್ಲ ಮಾಡ್ಬೇಕಂತಂದು ಅದಷ್ಟು ಒಂದು ರಿಪೋರ್ಟ್ ತಯಾರು ಮಾಡ್ರಿ. ನೀವು ಹೋಗಿ ಊಟ ಮಾಡ್ಕೊಂಬರ್ರಿ. ಊಟ ಮಾಡ್ಕೊಂಬಂದು ರಿಪೋರ್ಟ್ ತಯಾರು ಮಾಡ್ರಿ. ಆಯ್ತು ರೀ ಮೇಡಮ್. ಮತ್ತೆ MLA ಫೋನ್ ಮಾಡಿದ್ರೆ ಏನು ಹೇಳ್ಬೇಕ್ರಿ? ಮತ್ತೆ ಅವ್ರು ಗೊತ್ತಾಗ್ತಾನ ಯಾರು ಏನು ಅಂತೆಲ್ಲ ಕೇಳಿದ್ರ? ಅರೇ ಹೇಳ್ರಿ ಅವ್ರಿಗೆ, ಇನ್ನೂ ಗೊತ್ತಾಗಿಲ್ರಿ, ಇನ್ವೆಸ್ಟಿಗೇಷನ್ ಮಾಡಕತ್ತೀವಿ ಅಂತಂದು. ಏನು ಹಂಗೆ ಊಟ ತಟ್ಟಿಯಾಗಿರೋ ಊಟನ ತಗೊಂಡೀಗ ಬ್ಯಾಗ್ ಇಟ್ಕೊಂಡು ಗೊತ್ತಿ ಆಗದ ಎಲ್ಲ ನಾವು ವಿಚಾರಿಸ್ಬೇಕಲ್ಲ. ಹೇಳ್ರಿ ಹಂಗೆ ಫೋನ್ ಬಂದ್ರೆ ಗೊತ್ತಾಗತ್ಲೆ ನಾವು ಫೋನ್ ಮಾಡ್ತೇವ್ರಿ ಅಂತಂದು. ಆಯ್ತು ಸರಿ ರೀ ಮೇಡಮ್. ಓಕೆ, ನಾನು ಬರ್ಲೆ? ಅಲ್ರಿ ಮೇಡಮ್, ಊಟ ತರ್ತಿದ್ದೆ, ಇಲ್ಲೇ ಉಣ್ಬೇಕಿಲ್ರಿ? ಅಂದ್ರೆ ಇನ್ನೂ ಡ್ಯೂಟಿ ಅವರ್ಸ್ ಇತ್ತಲ್ಲ ಅಂತ ಅಷ್ಟೇ. ಗೊತ್ತೈತ್ರಿ ಒಳಗಡೆ ನನಗೂ ಇನ್ನೂ ಡ್ಯೂಟಿ ಅವರ್ಸ್ ಐತಿ ಅನ್ನೋದು ಗೊತ್ತೈತಿ. ನನಗೆ ಒಂದು ಹೊರಗಡೆ ಒಂದು ಸ್ವಲ್ಪ ಕೆಲಸ ಐತಿ. ಅಂದ್ರೆ ನಾನು ಇದೇ ಕೇಸಿನ ಬಗ್ಗೆ ವಿಚಾರಿಸಕ್ಕೆ ಹೋಗ್ಬೇಕು. ಯಾರಿಗೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ, ಆದ್ರೆ ನಾನು ಒಂದಿಬ್ಬರನ್ನ ವಿಚಾರಣೆ ಮಾಡೋದೈತಿ. ಅಲ್ಲಿ ಹೊಂಟೆ ನಾನು. ಅದೆಲ್ಲ ಮುಗಿದ್ರಾಗ ನನ್ನ ಡ್ಯೂಟಿ ಅವರ್ಸ್ ಮುಗಿತೈತಿ. ಅಲ್ಲಿಂದ ನಾನು ಸೀದಾ ಮನೆಗೆ ಹೋಗ್ತೀನಿ. ಆಯ್ತಾ? ನೀವು ನಿಮ್ಮ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ರಿ. ಡ್ಯೂಟಿ ಅವರ್ಸ್ ಎಲ್ಲ ನಮಗೆ ಗೊತ್ತಿರಲ್ಲೇನ್ರಿ ಎಷ್ಟು ಇರ್ತೈತಿ ಎಷ್ಟಿಲ್ಲ ಅಂತಂದ್ರೆ. ಇಲ್ರಿ ಮೇಡಮ್, ಹಂಗಲ್ರಿ ನಾ ಹೇಳಿದ್ದು. ಬೇಸರ ಮಾಡ್ಕೊಬೇಡ್ರಿ ಮೇಡಮ್, ನಾನು ಹಂಗಲ್ರಿ ಹೇಳಿದ್ದು. ಅಂದ್ರೆ ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದಲ್ಲ, ಜೊತೆಗೆ ಊಟ ಮಾಡ್ಬೋದಲ್ಲ ಅಂತ ನಾನು ಹಿಂಗಷ್ಟೇ ಹೇಳಿದ್ರಿ ಮೇಡಮ್. ತಪ್ಪು ತಿಳ್ಕೊಬೇಡ್ರಿ. ಆಯ್ತು ಬಿಡಿ, ಆಯ್ತು ಮುಗಿಸ್ರಿ, ನಾನು ಬರ್ತೇನೆ. ನಮ್ಮ ಬಾಯಿ ಸುಮ್ಮನೆ ಇರಂಗಿಲ್ಲ ನೋಡ್ರಿ. ಏನು ತಿಳ್ಕೊಂಡ್ರೆ ಏನೋ ಮೇಡಮ್. ಊಟ ಮಾಡ್ಕೊಂತ ಈ ಕೇಸ್ ಬಗ್ಗೆ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡ್ಬೋದು ಮೇಡಮ್ ಅವ್ರ ಜೊತೆ ಅನ್ಕೊಂಡೆ. ಅವ್ರು ಇಲ್ಲೇ ಇದ್ರ ಅಂತ ಅನ್ಕೊಂಡೆ, ಅದಕ್ಕೆ ನಾ ಹಿಂಗಂದೆ. ಅವ್ರು ಏನು ತಿಳ್ಕೊಂಡ್ರೆ ಏನ. ಆದರೂ ಒಂದು ಸ್ವಲ್ಪ ಕಂಟ್ರೋಲಾಗಿ ಮಾತಾಡೋದು ಚಲೋ. ಈ ಕೇಸ್ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ತೆಗೆದು ಇದ್ರ ರಿಪೋರ್ಟ್ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ. ಅಂದ್ರೆ ಬೆಳಿಗ್ಗೆ ಖುಷಿ ಆಕಾರ ಮೇಡಮ್. ಅರೆ ಏನು ಜೀಪ ಇಲ್ಲಲ್ಲ, ಎಲ್ಲಿ ಹೋಗೈತಿ? ಹೇಳೋದಕ್ಕೆ ಯಾವ್ದು ತಗೊಂಡು ಹೋಗ್ಬಿಡ್ತಾರಪ್ಪ. ನಾನು ನೋಡಿದ್ರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಏನು ಮಾಡಲಿ, ಯಾವ್ದಾರು ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ಹೋಗ್ತೇನೆ. ಅಷ್ಟ ಮಾಡ್ತೇನೆ ತಡಿ. ಅರೆ ಇವ್ರೇನಿವ್ರು ಇಲ್ಲದಾರಲ್ಲ? ಈ ಮನುಷ್ಯ ಯಾಕೆ ನನ್ನ ಬೆನ್ನ ಹತ್ತಿದಂಗೈತಲ್ಲ? ಏನು ಅರ್ಥನ ಆಗೋಲ್ತಲ್ಲ. ಏನು ನಾನು ಫ್ರೆಂಡ್ಲಿಯಾಗಿ ಮಾತಾಡಿದೆ, ಇವ್ರು ಇಲ್ಲ, ಇದನ್ನ ಹಿಂಗೆ ಬಿಡೋದು ಬ್ಯಾಡ ತಡಿ. ಇವತ್ತ ಕೇಳೇ ಬಿಡೋಣ, ಯಾಕೆ ಇದು ಓವರ್ ಅನ್ಸಾಕ್ತೈತಿ. ಹಾಯ್ ರೀ ಸುಜಾತ ಅವ್ರೆ, ನಿಮ್ಗಾಗಿ ಕಾಯ್ಕೊಂತ ನಿಂತಿದ್ದು ನೋಡ್ರಿ. ಅದು ನನಗೆ ಗೊತ್ತಾಯ್ತು, ನನಗಾಗಿ ಕಾಯ್ಕೊಂತ ನಿಂತಿರಿ ಅನ್ನೋದು. ಆದರೆ ಯಾಕಂತ ಗೊತ್ತಾಗ್ಲಿಲ್ಲ. ಯಾಕಂತ ಹೇಳೋ ಪ್ರಯತ್ನನ ನಾನು ಭಾಳ ಮಾಡಾಕ್ತೀನಿ, ಆದ್ರೆ ಹೇಳಕ್ಕೆ ಟೈಮ್ ಸಿಗವಲ್ತ್ರಿ. ಏನು ಲವ್ವಾ? ಏನ್ರಿ, ನಾ ಏನೋ ಒಂದು ವಿಶ್ವಾಸದಿಂದ ಮಾತಾಡಿಸ್ದೆ. ಏನೋ ಅವತ್ತು ಹೊಳಗೆ ಬೀಳಾಕತ್ತಿದ್ರಲ್ಲ ಅಂತಂದು ಒಂದು ಜೀವ ಹೋಗ್ಬಾರ್ದು ಅಂತಂದು ಉಳಿಸಿದ್ದಷ್ಟ ನಿಮ್ಮನ್ನ ನಾನು. ಅಲ್ಲ, ನೀವು ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಎಲ್ಲಿಯವರು ಎಂಥವ್ರು ಏನು ಗೊತ್ತಿಲ್ಲ. ನಾನು ಯಾರು ಏನು ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಿರ್ಬೋದು ನಿಮಗೆ, ಅದು ಬಿಟ್ಟರೆ ಬೇರೆ ಏನೋ ಗೊತ್ತಿಲ್ಲ. ಅದು ಹೆಂಗ್ರಿ ಒಮ್ಮಕ್ಕಳೇ ಲವ್ ಅಂತ ಬೆನ್ನು ಹತ್ತೀರಿ? ಅಲ್ಲ, ನಿಮ್ಮ ಜೀವ ಉಳಿಸಿದ್ದ ತಪ್ಪ ನಂದು? ಏನ ಒಂದು ಜೀವ ಹೊಕ್ಕತ್ತಲ್ಲ ಅನ್ನೋ ಸಂಕಟಕ್ಕೆ ನಿಮ್ಮನ್ನು ಉಳಿಸಿದ್ದಷ್ಟೇ, ಅಥವಾ ನೀವು ನೋಡಿ ನಿಮ್ಮನ್ನು ಇಷ್ಟಪಟ್ಟು ಆ ಥರ ಯಾವುದೋ ಸೀನು ಇಲ್ಲ. ಅಲ್ಲ, ನಿಮ್ಗೆ ಅರ್ಥ ಆಗತ್ತಿಲ್ಲ. ನಿಮ್ಮ ಜಾಗದಾಗ ಯಾರಾಗಿದ್ರು ನಾನು ಉಳಿಸ್ತಿದ್ದೆ, ಆತ ಯಾರೇ ಆಗಿದ್ರು ಉಳಿಸ್ತಿದ್ದೆ. ಮತ್ತವ್ರು ಸಿಕ್ಕರೆ ಯಾರೇ ಆಗಿದ್ರು ನಾನು ಅಷ್ಟೇ ವಿಶ್ವಾಸದಿಂದ ಮಾತಾಡ್ಸ್ತಿದ್ದೆ. 2-3 ಸರಿ ಮಾತಾಡಿಸಿದ ತಕ್ಷಣ ನೀವು ಇಲ್ಲಿ ನಾ ಡ್ಯೂಟಿ ಮಾಡೋ ಜಾಗದಾಗ ಬಂದಿಲ್ಲದು, ನಮ್ಮ ಮನೆ ಹತ್ರ ಎಲ್ಲ ಬರೋದು, ಈ ಥರ ಎಲ್ಲ ನನಗೆ ಇಷ್ಟ ಆಗಂಗಿಲ್ಲ. ಇವು ನಮ್ಮ ಮನ್ಯಾಗೂ ಯಾರಿಗೂ ಇಷ್ಟ ಆಗಂಗಿಲ್ಲ. ನಾನು ಹೇಳಾಕ್ತೀನಿ ಕೇಳ್ರಿ, ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡ್ರಿ. ಈ ಅಂಥವೆಲ್ಲ ಏನೆಲ್ಲ ತಲೆಗೆ ಇಟ್ಕೊಂಡಿದ್ರೆ ತೆಗೆದು ಹಾಕ್ಬಿಡ್ರಿ. ಯಾಕಂದ್ರೆ ನನಗೆ ಇವೆಲ್ಲ ಲವ್ ಪವು ಎಲ್ಲ ಇಷ್ಟ ಆಗಂಗಿಲ್ಲ. ಅಯ್ಯೋ ಇಲ್ಲಿಲ್ರಿ, ಇಲ್ಲ ಆ ಥರ ಇಲ್ಲ, ನೀವು ತಪ್ಪು ತಿಳ್ಕೊಂಡ್ರಿ. ನನಗೆ ಮದುವೆ ಆಗೈತಿ. ಏನೋ ಮದುವೆ ಆಗೈತ್ಯಾ? ಅಯ್ಯೋ, ನಾನು ಒಂದು ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ನೆ. ಏನು ಆರಾಮಾಗಿ ಏನು ಎತ್ತ ಅಂತ ಕೇಳಿದ್ರೆ ಮುಗಿದು ಹೋಗಿತ್ತು. ನಾನು ಲವ್ ಪವು ಅಂತೆಲ್ಲ ಏನೇನೋ ಮಾತಾಡ್ಬಿಟ್ಟೆ. ಅಯ್ಯೋ, ಆ ಮನುಷ್ಯ ನನ್ನ ಬಗ್ಗೆ ಏನು ತಿಳ್ಕೊಳಕತ್ತಾನ? ಸುಜಾತ, ಸ್ವಲ್ಪ ಸುಮ್ಮನೆ ಇರಂಗಿಲ್ಲಲ್ಲ ನೀನು?
ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಿ ಮಾತಾಡ್ಬೇಕು ಅನ್ನೋದೇ ಇಲ್ಲ. ಹಂಗ ಒಡ 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 ಮಾತಾಡ್ಬಿಡೋದು. ಅಯ್ಯೋ ಅವ್ನು ಹೆಂಗೆ ಫೇಸ್ ಮಾಡ್ಲಿಕ್ಕೆ ನಾನು. ಅವ್ನು ಏನು ಹೇಳಕ್ ಬಂದಿದ್ನೋ ಏನೋ, ನಾನು ಏನೇನೋ ಹೇಳಿಬಿಟ್ಟೆ. ಅದು ನೀವು ಹಗ್ಲಲ್ಲ ಹಿಂಗೆ ಬರೋದು ನಾನು ನೋಡಿ ನಾ ಏನೇನೋ ತಿಳ್ಕೊಬಿಟ್ಟೆ. ಸಾಮಾನ್ಯವಾಗಿ ಹಂಗ ಮಾಡ್ತಿರ್ತಾರಲ್ಲ ಕೆಲವೊಬ್ರು, ಅದಕ್ಕೆ ಹಂಗೆ ಅನ್ಕೊಬಿಟ್ಟೆ. ಈ ಪಿಕ್ಚರ್ಗಳಿಗೆಲ್ಲ ನೋಡಿರ್ತೇವಲ್ರಿ, ಅದು ಬಂದ್ಬಿಡ್ತಾವ ಮಕ್ಳೆ. ನೀವು ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಾರಿ. ಹೇಳ್ರಿ, ಏನು ಹೇಳ್ಬೇಕು? ಏನು ಹೇಳಕ್ಕಾಗಿ ಬಂದಿದ್ರಿ? ಏನು ಹೇಳ್ಬೇಕಾಗಿತ್ತು ನನ್ನ ಹತ್ರ ನೀವು? ಹೇಳ್ರಿ. ಅದು ಮೇಡಮ್ ಅವರೇ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ರೀ ನನಗೆ. ಇಲ್ಲಿ ಬೇಡ, ದಯವಿಟ್ಟು ಬೇರೆ ಎಲ್ಲರ ಅಂತ ಹತ್ರ ಕೂತ್ಕೊಂಡು ಮಾತಾಡ್ಬೋದಾ? ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು. ಅದ್ರ ಸಲುವಾಗಿ ನಾನು ನಿಮ್ಮ ಹಿಂದಿಂದ ಅಡ್ಡಾಡಕತ್ತೀನಿ ಅಷ್ಟೇ, ಮತ್ತೆ ಬೇರೆ ಎಂಥ ಉದ್ದೇಶನೂ ಇಲ್ಲ. ದಯವಿಟ್ಟು ಎಲ್ಲರೂ ಒಂದು ಹತ್ರ ಆರಾಮಾಗಿ ಕೂತ್ಕೊಂಡು ಮಾತಾಡೋಂಥ ಜಾಗ ಆದ್ರೆ ಚಲೋ ಆಕತಿ. ಇಲ್ಲಿ ಸರಿ ಆಗಲ್ಲ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು, ನನ್ನ ಹೆಂಡತಿ ಬಗ್ಗೆನ. ಓಕೆ ಓಕೆ ಓಕೆ, ಪರವಾಗಿಲ್ಲ, ನಡೀರಿ. ಎಲ್ಲಿ ಹೋಗೋಣ? ಅಲ್ಲ, ನನಗೂ ಒಂದು ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ಬೇಕಾಗಿತ್ತು. ಇರಲಿ, ಪರವಾಗಿಲ್ಲ, ನಾನು ಮಾಡ್ಕೊತೀನಿ. ಮತ್ತು ನಿಮ್ದೇನೋ ನಿಮ್ಮ ಹೆಂಡತಿ ಪ್ರಾಬ್ಲಮ್ ಅನ್ನಾಕತ್ತೀರಿ. ಆಯ್ತು, ಪರವಾಗಿಲ್ಲ, ಹೇಳ್ರಿ. ನಾನು ಎಲ್ಲಿ ಹೋಗೋಣ? ಅಲ್ಲಿ ನನ್ನ ಗಾಡಿ ನಿಲ್ಸೇನ್ರಿ, ದಯವಿಟ್ಟು ಬರ್ರಿ. ಮೊದ್ಲು ಗಾಡಿ ಹತ್ರಿ, ಆಮೇಲೆ ಎಲ್ಲಿ ಹೋಗೋದು ಅಂತ ಹೇಳ್ತೇನೆ. ಸರಿ, ಓಕೆ, ನಡ್ರಿ. ಛೇ ಸುಜಾತಾ. ಹಾಂ, ಹೇಳ್ರಿ. ಈಗ ಏನಾಯ್ತು? ಅದು ನಾ ಎಲ್ಲಿಂದ ಶುರು ಮಾಡಲಿ ಅನ್ನೋದು ಗೊತ್ತಾಗಲ್ತು. ಮೊನ್ನೆ ನಾನು ಆ ಥರ ಸೂಸೈಡ್ ಮಾಡ್ಕೊಳಕ್ಕೆ ಅಟೆಂಪ್ಟ್ ಮಾಡಿದ್ನಿಲ್ಲ. ಅದು ಅದು ಯಾಕೆ ನಾನು ಅಲ್ಲಿ ಅದನ್ನ ಆ ಥರ ಸೂಸೈಡ್ ಅಟೆಂಪ್ಟ್ ಮಾಡಿದೆ ಅನ್ನೋದ್ರಿಂದ ಶುರು ಮಾಡಿರ್ತೀನಿ. ನಾನು ನಾನು ಸ್ವಲ್ಪ ದಿನದ ಹಿಂದೆ ನನ್ನ ಹೆಂಡತಿ ಕರ್ಕೊಂಡು ಟ್ರಿಪ್ಪಿಗೆ ಹೋಗಿದ್ದೆ. ಯಾವ ಊರಿಗೆ ಹೋಗಿದ್ರಿ? ಅದು ಆ ಕಡೆ ಮಂಗಳೂರು ಸೈಡು, ಆ ಕಡೆ ಮಂಗಳೂರು, ಚಿಕ್ಕಮಗಳೂರು, ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗದಾವಲ್ಲ. ಆಕೆಗೂ ಎಲ್ಲ ಬೆಟ್ಟ ಗುಡ್ಡನ ಜಾಸ್ತಿ ಇಷ್ಟ ಆಗ್ತಿತ್ತು, ಹಿಲ್ ಸ್ಟೇಷನ್. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗೋಣ ಅಂತಂದು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಆಕಿ ಕಾಲು ಜಾರಿ ಬಿದ್ದುಬಿಟ್ಲು. ಕಾಲು ಜಾರಿ ಬಿದ್ದಕ್ಕಿ ವಾಪಸ್ ನನಗೆ ಸಿಗಲೇ ಇಲ್ಲ. ಅಟ್ಲೀಸ್ಟ್ ಆಕಿ ಆಕಿ ಮುಖ ನೋಡಕ್ ಸತಿ ನನಗೆ ಸಿಗಲಿಲ್ಲ. ಅಲ್ಲಿ ಪೊಲೀಸ್ನವರೆಲ್ಲ, ನೀವು ಹೋಗ್ಬಿಡ್ರಿ ವಾಪಸ್ ಊರಿಗೆ, ಬಾಡಿ ಏನು ಸಿಗಲ್ಲ, ಭಾಳ ಮ್ಯಾಲಿಂದ ಬಿದ್ದಿರೋದ್ರಿಂದ ಹುಡ್ಕಾಕೂ ಭಾಳ ಕಷ್ಟ ಆಕೈತಿ, ಸಿಗೋದಂತೂ ಡೌಟ, ಸಿಕ್ಕರೆ ಅಕಸ್ಮಾತ್ ಹೇಳಿ ಕಳಿಸ್ತೀವಿ, ನೀವು ಹೋಗ್ರಿ ಅಂತಂದ್ರು. ಹಾಗಾಗಿ ನಾನು ಬಂದ್ಬಿಟ್ಟೆ. ನನಗೆ ನನ್ನ ಹೆಂಡತಿ ನನ್ನ ಜೊತೆ ಇಲ್ಲ ಭಾಳ ಕಷ್ಟ ಅನ್ಸಾಕತ್ತೈತಿ. ನನ್ನ ಹೆಂಡತಿ ನಾನು ಭಾಳ ಪ್ರೀತಿ ಮಾಡ್ತಿದ್ದೆ, ಅದ್ರದ್ದು ಯಾಕೆ ಹಂಗಾತು ಏನು ನನಗೊಂದು ತಿಳಿಲೇ ಇಲ್ಲ. ನಾವು ಮಸ್ತಾಗಿ ಟ್ರಿಪ್ಗೆ ಅಂತ ಹೋಗಿದ್ವಿ. ಆಕಿ ಖುಷಿ ಪಡ್ಲಿ, ಆಕಿ ಖುಷಿಯಾಗಿರ್ಲಿ, ಆಕಿನ ಖುಷಿ ಪಡಿಸೋ ಸಲುವಾಗಿ ನಾನು ಟ್ರಿಪ್ಪಿಗೆ ಕರ್ಕೊಂಡು ಹೋದೆ. ಆದ್ರೆ ಅದು ಅಲ್ಲಿ ಹಂಗೆ ಆಕತಿ ಅಂತಂದ್ರೆ ನಾನು ಅನ್ಕೊಂಡಿದ್ದೇ ಇಲ್ಲ. ಅದಕ್ಕೆ ನನ್ನ ಹೆಂಡ್ತಿಲ್ದ ನಾ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಮೊನ್ನೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದು. ನನ್ನ ಹೆಂಡ್ತಿಲ್ಲದ ಈ ಜೀವನ ನನಗೆ ಬೇಡ ಅಂತಂದು. ಆಕಿ ಇಲ್ದನ ಈ ಜೀವನ ಊಹಿಸ್ಕೊಳಕ್ಕೂ ಸಾಧ್ಯ ಆಗಿದ್ದಿಲ್ಲ. ಆದ್ರೆ ಮೊನ್ನೆ ತನಕ ನಾನು ಅವತ್ತು ಸೂಸೈಡ್ ಅಟೆಂಪ್ಟ್ ಮಾಡಿದ್ದ ಹಂಗೆ ಅದ್ರ ಸಲುವಾಗಿ. ಆಮೇಲೆ ನೀವು ನನ್ನ ಉಳಿಸಿ ನನ್ನ ಕಾಪಾಡಿ ನನಗಷ್ಟೆಲ್ಲ ಬುದ್ಧಿ ಮಾತು ಹೇಳಿದ್ರಿ. ಆಮೇಲಿನ ನನಗೂ ಅನಿಸಿದ್ದು ನನ್ನ ಜೀವನ ಅಂತ ಹಾಳಾಗಿ ಹೋಗೈತಿ. ಇನ್ನಾದರೂ ನಾನು ಬಡವ್ರಿಗೆ, ಅನಾಥರಿಗೆ, ಇಂಥವ್ರಿಗೆ ಅವ್ರ ಜೀವನನ ಮಾಡಕ್ಕೆ ಗತಿ ಇಲ್ದವ್ರಿಗೆ, ಅಂಥವ್ರಿಗೆ ಆಸರಾಗಿ ನಾನು ಜೀವನ ಮಾಡ್ಬೇಕಂತಂದು ನನಗೂ ಅವಾಗ ರಿಯಲೈಸ್ ಆಯ್ತು. ಆಮೇಲೆ ನೀವು ನನ್ನ ಉಳಿಸಿದ್ರಲ್ಲ, ನೀವು ಪೊಲೀಸ್ ಅಂತ ಗೊತ್ತಾದ್ಮೇಕಂತೂ ನನಗೆ ಏನು ಹೋಪ್ಸ್ ಅಂತಂದ್ರೆ, ನನ್ನ ಹೆಂಡತಿನ ಹೆಂಗಾರ ಮಾಡಿ ಹುಡುಕಿಸ್ಕೊಡ್ರಿ. ಅಟ್ಲೀಸ್ಟ್ ನನಗೆ ಮುಖ ನೋಡೋಕ್ಕಾದ್ರೂ ನನಗೆ ಅವಕಾಶ ಮಾಡಿಸ್ಕೊಡ್ರಿ. ನಿಮ್ಮ ವಿಶ್ವಾಸ ಗಳಿಸಿ ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ರೆ, ನೀವು ನಮ್ಮಿಬ್ಬರು ವಿಶ್ವಾಸದ ಸಲುವಾಗಿ ಆದ್ರೂ ನಿಮ್ಮ ಪೊಲೀಸ್ ಪವರ್ ಯೂಸ್ ಮಾಡಿ ನನ್ನ ಹೆಂಡತಿನ ಹುಡುಕಿಸ್ತೀರಿ ಅಂತಂದು, ಅದ್ರ ಸಲುವಾಗಿ ಹುಡುಕಿಸ್ತೀರಿ ಅನ್ನೋ ಸಲುವಾಗಿನ ನಾನು ಹಗಲೆಲ್ಲ ನಿಮ್ಮ ಹಿಂದೆ ಅಡ್ಡಾಡಕತ್ತಿದ್ದೆ. ಓ ಮೈ ಗಾಡ್, ನೀವು ಅದ ಪ್ರೀತಮ್ಮ ಅಂದ್ರೆ ಹಂಗಂದ್ರೆ ನಿಮ್ಗೆ ಈ ಸುದ್ದಿ ಮೊದ್ಲ ಗೊತ್ತೈತೆ? ಎಸ್, ನನಗೆ ಮೊದಲೇ ಗೊತ್ತೈತಿ. ಅದು ಹೆಂಗಂತಂದ್ರೆ ನಿಮ್ಗೆ ಅಲ್ಲಿ ನೀವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟಾಗ ನಿಮ್ಗೆ ಬಂದು ನಿಮ್ಮ ಹೆಂಡತಿನೆಲ್ಲ ಹುಡುಕಕ್ಕೆ ಪ್ರಯತ್ನ ಪಟ್ರಲ್ಲ, ಆ ಲೇಡಿ ಪೊಲೀಸ್ ಇದ್ರಲ್ಲ, ಆ ಲೇಡಿ ಪೊಲೀಸ್ ನನ್ನ ಫ್ರೆಂಡ್ ರೀ. ನಾನು ಆಕಿ ಒಂದೇ ಬ್ಯಾಚ್ಮೆಂಟ್ನವ್ರು. ನನಗೂ ಆಕಿ ಭಾಳ ಬೆಸ್ಟ್ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್. ಅವಾಗ ಆಕಿ ನನಗೆ ಹಿಂಗೆ ಫೋನ್ ಮಾಡಿ ಹೇಳಿದ್ದುಂಟು. ಹಂಗೆ ಗೊತ್ತಷ್ಟೇ, ಆದ್ರೆ ನೀವು ಅವರು ಅಂತಂದು ಗೊತ್ತಿದ್ದಿದ್ದಿಲ್ಲ. ನಾನ ರೀ ಸುಜಾತ ಅವ್ರ ಆ ಅದೃಷ್ಟ ಪ್ರೀತಮ್. ನಾನ ಹೆಂಡತಿ ಜೊತೆ ಸುಖವಾಗಿರಾಕೆ ಆಗ್ಲಿಲ್ಲ. ಏನ್ ಕೇಳ್ತೀರಿ ನನ್ನ ಕಷ್ಟನ? ನನಗೆ ಅದೃಷ್ಟನ ಇರ್ಲಿಲ್ಲ ಅಂತ ಕಾಣಿಸ್ತತಿ. ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡಿ ಮದುವೆ ಆದೆ ನಾನು ಆಕಿನ. ಆದ್ರೆ ಏನ್ ಮಾಡ್ಬೇಕು, ನನ್ನ ಹಣೆ ಬರ. ಆಕಿ ಜೊತೆಗೆ ಒಂದು ದಿನಾನು ಚಂದಂಗೆ ಬಾಳೆ ಮಾಡೋ ಅಂತ ಅವಕಾಶನ ಸಿಗ್ಲಿಲ್ಲ.
ದಯವಿಟ್ಟು ರೀ, ದಯವಿಟ್ಟು ನಿಮ್ಮಿದ್ರಿಗೆ ಕೈ ಮುಗಿತೇನೆ, ನಿಮ್ಮ ಕಾಲು ಬೇಕಾದ್ರೂ ಹಿಡ್ಕೊಂತೇನೆ. ಹೆಂಗಾರ ಮಾಡಿ ನನ್ನ ಹೆಂಡ್ತಿನೂ ಹುಡುಕಿಸ್ಕೊಡ್ರಿ. ಅಟ್ಲೀಸ್ಟ್ ನಾನು ಆಕಿ ಮುಖಾನಾದ್ರೂ ನೋಡ್ತೇನೆ. ಅಲ್ರಿ ನೀವು ಆಕಿನ ಅಲ್ಲಿ ಬಿಟ್ಟು ಎಲ್ಲಿ ಹೋಗಿದ್ರಿ? ನೀವು ಆಕಿ ಜೋಡಿ ಇರ್ಲಿಲ್ಲೇನ ಆಕಿ ಬಿದ್ದಾಗ? ಇಲ್ರಿ, ಇಲ್ಲ. ಹಾಳಾದ ನಾನು ಆಫೀಸ್ದವ್ರಿಗೆ ಫೋನ್ ಮಾಡಿ ಹೇಳೋನು ಅಂತ ಹೋದೆ. ಅದ ನಾ ಮಾಡಿದ ದೊಡ್ಡ ತಪ್ಪು, ನನ್ನ ಹೆಂಡ್ತಿನ ನಾನು ಭಾಳ ಪ್ರೀತಿ ಮಾಡ್ತೇನೆ ರೀ. ಇದೇನಪ್ಪ ಮುಗೀತು ಅನ್ನಂಗ ಕೇಸು ಹಿಂಗೆಲ್ಲ ಸುತ್ತಾಕೊಂಡು ಬರಾಕತ್ತಲ್ಲ ಇದು. ಅಲ್ಲಿ ಆಕಿ ನೋಡಿದ್ರೆ ಭಾಳ ಎತ್ತರದಿಂದ ಬಿದ್ದಾಳ, ಬಾಡಿ ಸಿಗಂಗೆ ಇಲ್ಲ ಅಂದ್ಲು. ನೀವು ನೋಡಿದ್ರೆ ಬಾಡಿ ಹುಡುಕಿಸ್ಕೊಡ್ರಿ ಅನ್ನಕತ್ತಾನ. ಏನು ಮಾಡಲಿ? ಅಲ್ಲ, ನೀವು ಅಲ್ಲಿ ಪೊಲೀಸರಿಗೆ ಮತ್ತೆ ಫೋನ್ ಮಾಡಿರಲಿಲ್ಲ ಅಂದ್ರೆ? ಅವರು ಬಾಡಿ ಸಿಕ್ಕ ಮೇಲೆ ಇನ್ಫಾರ್ಮ್ ಮಾಡ್ತೇನೆ ಅಂದಿದ್ರಲ್ಲ, ಅವ್ರೇನು ನಿಮ್ಗೆ ಇನ್ಫಾರ್ಮ್ ಮಾಡಲಿಲ್ಲ? ಅವ್ರು ಆಗಂಗೆ ಇಲ್ಲ ಅಂತಾರ್ರಿ. ಇಲ್ಲ ಆಗಂಗೆ ಇಲ್ಲ, ಸಿಗದೇ ಇಲ್ಲ, ಸಿಗ್ಲೇ ಇಲ್ಲ ಅಂತಂತಾರೆ. ಏನು ಹೇಳಿದ್ರಿ ಅವ್ರಿಗೆ? ನಮ್ಮೂರಲ್ಲ, ನಮ್ಮ ಊರವರಲ್ಲ, ಬೇರೆ ಊರು, ಬೇರೆ ಭಾಷೆ. ಅವರು ನಮಗೆಲ್ಲ ಹೆಂಗೆ ಹೆಲ್ಪ್ ಮಾಡ್ತಾರೆ ಹೇಳಿ ನೋಡೋಣ. ಹಂಗೇನು ಇರಂಗಿಲ್ಲ ರೀ ಪ್ರೀತಮರ. ಪೊಲೀಸ್ರಂದ್ರೆ ಪೊಲೀಸ್ರ, ಯಾವ ಜಾತಿ, ಯಾವ ಭಾಷೆ, ಯಾವ ಊರು, ಆ ಊರು ಬೇರೆ ಈ ಊರು ಬೇರೆ ಅನ್ನಂಗೆ ಏನು ಇರಂಗಿಲ್ಲ ರೀ. ನಮ್ಮ ಡ್ಯೂಟಿ ಅಷ್ಟೇ ಮುಖ್ಯ. ಅದು ಯಾರಾದರೂ ಪರವಾಗಿಲ್ಲ. ನಮ್ಮರು ತಮ್ಮರು ನೋಡಿ ಡ್ಯೂಟಿ ಮಾಡೋಕ್ಕಾಗಂಗಿಲ್ಲ ರೀ. ಎಲ್ಲರೂ ನಮ್ಮವರ ಅಂತಂದ್ರೆ ನಾವು ಡ್ಯೂಟಿ ಮಾಡ್ತೇವೆ. ಆ ಥರ ಏನು ಆಗಿರಕ್ಕಿಲ್ಲ. ಮತ್ತು ಭಾಳ ಎತ್ತರದಿಂದ ಬಿದ್ದ ಮೇಲೆ ಪಾಪ ಅವರು ಹೆಂಗೆ ಹುಡುಕ್ತಾರೆ ಹೇಳ್ರಿ ನೋಡೋಣ. ನೀವು ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಂತ ಅನಿಸ್ತೈತೆ ನನಗೆ. ಹಿಂಗಾಗಬಾರ್ದಾಗಿತ್ತು, ಆದರೂ ಆಗದಂತೂ ಆಗಿ ಹೋಗೈತಿ. ನಿಮಗೆ ಭಾಳ ನೋವು ಅನ್ಸಾಕತ್ತಿರ್ಬೋದು, ಆದರೂ ನಾ ಈ ಮಾತು ಹೇಳಾಕತ್ತೀನಿ, ಬೇಜಾರು ಮಾಡ್ಕೊಬೇಡ್ರಿ. ಆಗದಾಗಿ ಹೋಗೈತಿ. ಈಗ ಅದನ್ನೆಲ್ಲ ಬಿಟ್ಟು ನಿಮ್ಮ ಹೊಸ ಜೀವನದ ಕಡೆಗೆ ನೀವು ಮುಖ ಮಾಡ್ಬೇಕು ಅಂತ ಅನಿಸುತ್ತೆ ನನಗೆ. ಎಷ್ಟು ಅಂತ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಕುಂದಿರ್ತೀರಿ? ಅಲ್ಲ, ಈಗ ತೀರ್ಕೊಂಡ ಬಿಟ್ಟಾರ ಅಂದಮ್ಯಾಗ ಏನು ಮಾಡೋಕ್ಕಾಕೈತಿ ಹೇಳ್ರಿ ನೋಡೋಣ. ಇದನ್ನ ವಿಚಾರ ಮಾಡ್ಕೊಂತ ಕುಂತ್ರೆ ನಿಮ್ಮ ನೋವು ಇನ್ನೂ ಜಾಸ್ತಿ ಆಕೈತಿ. ನಾ ಹೇಳೋದಾದ್ರೆ ಇದನ್ನೆಲ್ಲ ಮರೆತು ಮೂವ್ ಆನ್ ಮಾಡ್ರಿ. ನಿಮ್ಮ ಜೀವನ ನೀವು ರೂಪಿಸ್ಕರಿ. ಅದೋ ನೋವ್ನಾಗ ಕುಂದ್ರೋದ್ರಿಂದ ಯಾರಿಗೇನು ಉಪಯೋಗ ಐತೆ ಹೇಳ್ರಿ ನೋಡೋಣ. ನಿಮ್ಮ ಅವರ ಜೋಡಿ ನಾನು ದೇವ್ರು ಅಷ್ಟೇ ಬರ್ದಿದ್ದ ಅಂತ ಅನ್ಕೋರಿ, ಹೌದಿಲ್ರಿ? ನಿಮ್ಗೆ ಈ ಥರ ಆಗೈತಲ್ಲ ಅಂತ ಕೇಳಿ ನನಗೆ ಭಾಳ ಬೇಜಾರಾತು. ಹಿಂಗಾಗಬಾರ್ದಾಗಿತ್ತು, ಆದ್ರೆ ಏನು ಮಾಡ್ಬೇಕು? ದೇವ್ರ ಇಚ್ಛೆ ಅಷ್ಟೇ ಇತ್ತು ಅನ್ನಿಸ್ತೈತಿ. ನೀವು ಇನ್ನೂ ಹೆಂಗದೀರಿ? ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಜೀವನ ಇನ್ನೂ ಭಾಳ ದೊಡ್ಡದೈತಿ. ನೀವು ಇದನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕರಿ. ನಿಮ್ಮ ಜೀವನ ನೀವು ರೂಪಿಸ್ಕರಿ. ನಾನು ಇಷ್ಟ ಹೇಳ್ಬೋದು. ನೋಡ್ತೇನೆ, ನಾನು ಒಂದ್ಸರಿ ಫೋನ್ ಮಾಡ್ತೇನೆ ಆಕಿಗೆ, ವಿಚಾರಿಸ್ತೇನೆ ಏನಾಯ್ತು ಏನಿಲ್ಲ ಅಂತಂದು. ಮತ್ತು ಅದಕ್ಕಿಂತ ಹೆಚ್ಚಿಗೆ ನನ್ನಿಂದ ಏನಾದರೂ ಸಹಾಯ ಸಿಗುತ್ತೈತಿ ಅನ್ನೋದು ಡೌಟ್ ನನಗೆ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ.